ಭವಿಷ್ಯದ ದೃಷ್ಟಿಯಿಂದ ನೋಡ್ರಿ, ಭವಿಷ್ಯದ್ದು ನೋಡಿ ಹೇಳ್ತೀನಿ. ನಾನು ಪದೇ ಪದೇ ಮೊದಲಿಂದನೂ ಹೇಳ್ತೇನೆ, ಅಸೆಂಬ್ಲಿ ಭಾಷಣದಲ್ಲೂ ಹೇಳಿದ್ದೀನಿ. ಬಿಜೆಪಿಗೆ ಹೆಂಗೆ ಯಡಿಯೂರಪ್ಪನವರು ಅನಿವಾರ್ಯನೋ, JDSಗೆ ಹೆಂಗೆ ದೇವೇಗೌಡರ ಕುಟುಂಬ ಅನಿವಾರ್ಯನೋ, ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತ ಹೇಳಿ ಮೊದಲಿಂದನೂ ಹೇಳಿದ್ದೀನಿ. ಇದು ಸತ್ಯ ಅಂತ ಎಲ್ಲರೂ ಕೂಡ ಒಪ್ತಾರೆ. ಅದನ್ನ ಒಂದೊಂದ್ಸರಿ ನೋಬಡಿ ಇಸ್ ಇನ್ಎವಿಟಬಲ್ ಅಂತ ಹೇಳೋರು ಇರ್ತಾರೆ. ಬಟ್ ಅಕಾರ್ಡಿಂಗ್ ಟು ಮೈ ಫೀಲಿಂಗ್ ಅಂಡ್ ವಿತ್ ಮೈ ವಾಸ್ಟ್ ಎಕ್ಸ್ಪೀರಿಯನ್ಸ್, ಐ ಕ್ಯಾನ್ ಡೆಫಿನೆಟ್ಲಿ ಸೇ ಸಿದ್ದರಾಮಯ್ಯ ಈಸ್ ಮೋಸ್ಟ್ ನಾಟ್ ಇನ್ಎವಿಟಬಲ್, ಎವಿಟಬಲ್ ಪರ್ಸನ್ ಫಾರ್ ದಿ ಕಾಂಗ್ರೆಸ್ ಪಾರ್ಟಿ. ಅದು ನನಗೆ ಗೊತ್ತಿಲ್ಲ, ನಡೀರಪ್ಪ. ಅಯ್ಯೋ, ಎಲ್ಲರೂ ನಡೀತಾರೆ. ನಾಯಕರೇ ಈ ವ್ಯವಸ್ಥೆಗೆ ಯಾರು ಅನಿವಾರ್ಯ ಅಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಸಿದ್ದರಾಮಯ್ಯನವರು ಅನಿವಾರ್ಯ ಅಲ್ಲ. ಇಲ್ಲೆಲ್ಲ ಮಳೆ ಬರ್ತಾ ಇದ್ದ, ಪಾಪ ಮಳೆ ಆಗ್ತದೆ. ನಿಮ್ ಕ್ಯಾಮ್ರಾಗಳು ಅನಿಸ್ತೀರ, ನಡೀರಿ, ಒಳ್ಳೇದಾಗ್ಲಿ ನಿಮ್ಗೆ. ಈಗ ಕಾಂಗ್ರೆಸ್ ಪಕ್ಷ ಮತ್ತೆ ಬಿಜೆಪಿನಲ್ಲೂ ಕೂಡ ಬದಲಾವಣೆಗಳಿದಾವ್ರಿ. ಅದನ್ನ ಮಾತ್ರ ಹೇಳೋದಿಲ್ಲ ನೀವು. ಬರೀ ಇವ್ರದ್ದು ಅಧಿಕಾರದಲ್ಲಿ ಇರ್ಲಿ ಇಲ್ಲದೆ ಇರ್ಲಿ, ಈವನ್ ಅಪೋಸಿಷನ್ ಲೀಡರ್ ಈಸ್ ಆಲ್ಸೋ ಶಾಡೋ ಚೀಫ್ ಮಿನಿಸ್ಟರ್. ಗೊತ್ತಾಯ್ತಾ? ಅವ್ರದ್ದು ಇಂಪಾರ್ಟೆನ್ಸ್ ಇರ್ತದೆ. ವಿರೋಧ ಪಕ್ಷದಲ್ಲೂ ಕೂಡ ಇದೆ, ಮತ್ತೆ ನ್ಯಾಷನಲ್ ಪಾರ್ಟಿನೂ ಇದೆ. ಅದರಿಂದ ಅವ್ರ ಮಾತುಗಳನ್ನು ಕೂಡ, ಅವರ ಬೆಳವಣಿಗೆಗಳು, ಅಲ್ಲಿ ನಡೀತಕ್ಕಂಥ ಕಾರ್ಯಚಟುವಟಿಕೆಗಳ ಬಗ್ಗೆನೂ ಕೂಡ ನೀವೆಲ್ಲ ನಿಗಾ ಇಟ್ಟು ನಮ್ಗೆ ಹೇಳಿ.